ಇವತ್ತಿನ ವಿಡಿಯೋದಲ್ಲಿ ಲೈನಿಂಗ್ ಹಾಕದೆ ಹೊಲಿಯುವ ಬ್ಲೌಸು. ಮೊದಲನೆಯದಾಗಿ ನಾನು ಸ್ಲೀವ್ಸನ್ನು ಇಲ್ಲಿ ಸ್ಟಿಚಿಂಗ್ ಮಾಡ್ತಾ ಇದ್ದೇನೆ. ಸ್ಲೀವ್ಸ್ ಕೂಡ ಅಷ್ಟೇ ಕರೆಕ್ಟಾಗಿ ನೋಡಿಕೊಂಡು ನಾವು ಫ್ರಂಟ್ ಯಾವುದು, ಬ್ಯಾಕ್ ಯಾವುದು, ಮತ್ತು ರೈಟ್ ಸೈಡ್ ಯಾವುದು, ಲೆಫ್ಟ್ ಸೈಡ್ ಯಾವುದು ಸ್ಲೀವ್ಸ್ ಅಂತ ನೋಡಿಕೊಂಡು ಇದನ್ನು ನಾವು ಸ್ಟಿಚಿಂಗ್ ಮಾಡಬೇಕಾಗುತ್ತೆ. ಸೊ ನಾವು ಎಷ್ಟು ಸ್ಟಿಚ್ಚಿಂಗಿಗೆ ಮೆಷರ್ಮೆಂಟ್ ಇಟ್ಟಿದ್ದೇವೆ ಅಂತ ನೋಡಿಕೊಂಡು ಇಲ್ಲಿ ನಾನು ಸೈಡ್ನಲ್ಲಿ ಈ ಥರ ಇರೋದ್ರಿಂದ 1 ಇಂಚಿಗೆ ಅಥವಾ 1.5 ಇಂಚಿಗೆ ಈ ಥರ ಫೋಲ್ಡ್ ಮಾಡಿ ಹೊಲಿತಾ ಇದ್ದೇನೆ. ನಾನಿಲ್ಲಿ 1.5 ಇಂಚಿಗೆ ಫೋಲ್ಡಿಂಗ್ ಮಾಡ್ತಾ ಇದ್ದೇನೆ. ಯಾಕಂತಂದರೆ ಸ್ವಲ್ಪ ಅಗಲವಾಗಿದ್ದರೆ ಒಂದು ನೀಟ್ನೆಸ್ ಅಂತ ಬರುತ್ತೆ ಸ್ಲೀವ್ಸು, ಮತ್ತು ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನು 1.5 ಇಂಚಿಗೆ ಇಲ್ಲಿ ನಾನು ಮಾರ್ಕಿಂಗ್ ಮಾಡಬೇಕಾದ್ರೂ 1.5 ಇಂಚೆ ಇಲ್ಲಿ ಎಕ್ಸ್ಟ್ರಾ ಬಿಟ್ಟಿದ್ದೆ. ನಿಮಗೆ ಸೈಡ್ನಲ್ಲಿ ನೀಟ್ನೆಸ್ ಇಲ್ಲ ಅಂದರೆ ನೀವು ಡಬಲ್ ಫೋಲ್ಡಿಂಗ್ ಮಾಡಿ ಹೊಲಿಬೇಕಾಗುತ್ತೆ. ಅಂದರೆ ಫಸ್ಟ್ ಒಂದು ಸಣ್ಣದಾಗಿ ಫೋಲ್ಡ್ ಮಾಡಿಕೊಂಡು ಮತ್ತೆ ನೀವು ಅಗಲವಾಗಿ ಫೋಲ್ಡ್ ಮಾಡ್ಕೊಂಡು ಹೊಲಿಬೇಕಾಗುತ್ತೆ. ನನಗೆ ಇದು ಸೈಡ್ನಲ್ಲಿ ಎಡ್ಜಸ್ ಅನ್ನುವಂಥದ್ದು ನೀಟಾಗಿದೆ, ಅದಕ್ಕೋಸ್ಕರ ನಾನು ಈ ಥರನೇ ಒಂದು ಸ್ಟಿಚಸನ್ನು ಹಾಕ್ತಾ ಇದ್ದೇನೆ. ನೀವು ಲಾಂಗ್ ಸ್ಟಿಚ್ ಹಾಕಿ ಹೆಮ್ಮಿಂಗ್ ಕೂಡ ಮಾಡ್ಬೋದು, ಅಥವಾ ಸಣ್ಣದಾಗಿ ಸ್ಟಿಚ್ ಮಾಡಿಕೊಂಡು ಹೆಮ್ಮಿಂಗ್ ಕೂಡ ಮಾಡ್ಬೋದು. ನಾನಿಲ್ಲಿ ಸಣ್ಣದಾಗಿ ಸ್ಟಿಚ್ ಮಾಡಿಕೊಂಡು ಈ ಸ್ಟಿಚ್ಚನ್ನು ರಿಮೂವ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಏನು ಅಂತಂದರೆ ಇದರಲ್ಲಿ ಅದು ಸ್ಟಿಚ್ ರಿಮೂವ್ ಮಾಡಿದ್ದೆ, ಮತ್ತು ಪುನಃ ಸ್ಟಿಚಸನ್ನು ಹಾಕಿದ್ದೆ ನಾನು ಚೆನ್ನಾಗಿ ಕಾಣಿಸುತ್ತೆ ಅಂತೇಳ್ಬಿಟ್ಟು. ಸೊ ಹೆಮ್ಮಿಂಗ್ ಕೂಡ ಮಾಡಿದ್ದೀನಿ ನೋಡಿ ಆಲ್ರೆಡಿ. ಈ ಥರ ನಾವು ಏನು ಅಂತಂದರೆ ವಿದೌಟ್ ಲೈನಿಂಗ್ ಬ್ಲೌಸನ್ನು ನಾವು ಇದೇ ಥರ ನಾವು ಹೊಲಿಯೋದು. ಸೊ ನೋಡಿ ಇಲ್ಲಿ ನಾನು ಸ್ಟಿಚಸ್ ಕೂಡ ಹಾಕಿದ್ದೇನೆ, ಏನು ತೊಂದರೆ ಇಲ್ಲ. ಸ್ಟಿಚಸ್ ವಿತ್ ಹೆಮ್ಮಿಂಗ್ ಆವಾಗ ನೀಟಾಗಿ ಕಾಣಿಸುತ್ತೆ ಸ್ಲೀವ್ಸ್ ಕೂಡ. ಸೊ ಸ್ಲೀವ್ಸ್ ಎರಡು ರೆಡಿ ಆಯಿತು, ಇದರಲ್ಲಿ ಏನು ಕೆಲಸ ಇಲ್ಲ. ಇನ್ನು ಬ್ಯಾಕ್ ಪಾರ್ಟ್ ಕೂಡ ಅಷ್ಟೇ, ನೀವು ಕರೆಕ್ಟಾಗಿ ಇಟ್ಕೊಳ್ಳಿ. ಬ್ಯಾಕ್ ಪಾರ್ಟ್ ನೀವು ಶೇಪ್ ಹಾಕಿರುವಂಥದ್ದನ್ನು ನೋಡಿಕೊಂಡು ಅದು ನಿಮ್ಮ ಬ್ಯಾಕ್ ಸೈಡ್ ಬರಬೇಕು. ಫ್ರಂಟ್ ಈ ಥರ ಹಾಕ್ಕೊಂಡು ಕೆಳಗಡೆ ಲೈನಿಂಗನ್ನು ಹಾಕ್ತಾ ಇದ್ದೀನಿ ನಾನು. ಅಂದರೆ ನಾನು ಲೈನಿಂಗ್ ಬ್ಲೌಸ್ ಯಾವ ಥರ ಹೊಲಿತೇನೆ ಅದೇ ಥರ ಇದನ್ನು ಹೊಲಿತಾ ಇದ್ದೇನೆ. ಇಲ್ಲ ಅಂದರೆ ಕೆಲವರು ಏನು ಮಾಡ್ತಾರೆ, ಜಸ್ಟ್ ಇದನ್ನು 1.5 ಇಂಚಿಗೆ ಫೋಲ್ಡ್ ಮಾಡಿ ಹೊಲಿತಾರೆ. ಅದು ಕಟ್ಟಿಂಗ್ ಮಾಡಬೇಕಾದ್ರೆ ನಾವು ಹೆಚ್ಚು ಕಡಿಮೆ ಇಟ್ಕೊಳ್ಬೇಕು. ಆದರೆ ಇಲ್ಲಿ ನಾನು 1/2 ಇಂಚಿಗೆ ಸ್ಟಿಚಸನ್ನು ಹಾಕ್ತಾ ಇದ್ದೇನೆ. ನೀವು ನನ್ನ ವಿಡಿಯೋಸನ್ನು ರೆಗ್ಯುಲರ್ ಆಗಿ ನೋಡ್ತಾ ಇದ್ದರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ನಾನು ಲೈನಿಂಗ್ ಹಾಕಿ ಕೂಡ ಬ್ಲೌಸ್ ಇದೇ ಥರ ಹೊಲಿತೇನೆ. ಅದೇ ಥರ ಬ್ಯಾಕ್ ಪಾರ್ಟಿಗೆ ನಾನು ಸೇಮ್ ಮೆಥಡನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೆ ಎಳ್ದಂಗೆ ಆಗುತ್ತೆ ಏನು ಮೇಯ್ನ್ ಕ್ಲಾತ್, ಅಂದರೆ ಅದಕ್ಕೆ ನಾವು ಲೈನಿಂಗ್ ಏನು ಹಾಕಿರಲ್ವಲ್ಲ ಆ ಥರ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಥರನೇ ಲೈನಿಂಗ್ ಹಾಕಿ ಹೊಲಿತೇನೆ. ನೀಟ್ನೆಸ್ ಹಾಗೆಯೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಫಸ್ಟ್ ಈ ಥರ ಒಂದು ಸ್ಟಿಚಸನ್ನು ಹಾಕ್ಕೊಳ್ಬೇಕು. ಇದು ಅಗಲ ಬಂದು 2.5 ಇಂಚು ಸಾಕಾಗುತ್ತೆ. 2.5 ಇಲ್ಲ 3 ಇಂಚು ಸಾಕು. 3 ಇಂಚು ದೊಡ್ಡದಾಗುತ್ತೆ. ನಿಮಗೆ ತುಂಬ ಅಗಲವಾಗಿ ಬೇಕು ಅಂತಿದ್ರೆ 3 ಇಂಚ್ ಇಟ್ಕೋಬೋದು. ನಾನಿದು 3 ಇಂಚೇನೆ ಇಟ್ಕೊಂಡಿದ್ದೇನೆ. ಸೊ ಇವಾಗ ಏನು ಮಾಡಬೇಕಂದ್ರೆ ಈ ಕೆಳಗಡೆ ಕಾಣುವಂಥ ಕೂಳೆ ಇದೆ ಅಲ್ವಾ, ಅದು ನಿಮ್ಮ ರೈಟ್ ಸೈಡಿಗೆ ಬರುವ ಹಾಗೆ ಒಂದು ಏನು ಕಿನಾರಿ ಸ್ಟಿಚ್ ಅಂತೇಳಿ ಹೇಳ್ತೀವಿ. ಇದಕ್ಕೆ ನಾವು ಎಡ್ಜಿಗೆ ಸ್ಟಿಚಸನ್ನು ಹಾಕುವಂಥದ್ದು. ಎಡ್ಜ್ ಅಂದರೆ ಲೈನಿಂಗ್ ಮೇಲ್ಗಡೆಗೆ ಸ್ಟಿಚಸನ್ನು ಹಾಕುವಂಥದ್ದು. ಸೊ ಈ ಥರ ಒಂದು ಸ್ಟಿಚಸನ್ನು ಹಾಕ್ಕೊಳ್ಬೇಕು. ನಾನು ಲೈನಿಂಗ್ ಹಾಕಿ ಹೊಲಿಯುವ ಬ್ಲೌಸಲ್ಲಿ ಕೂಡ ನಿಮಗೆ ಹೇಳಿದ್ದೇನೆ. ಸೊ ಈ ವಿಡಿಯೋದಲ್ಲಿ ನಾನು ಫುಲ್ಲು ವಿದೌಟ್ ಲೈನಿಂಗ್ ಬ್ಲೌಸ್ ಸ್ಟಿಚ್ಚಿಂಗನ್ನು ತೋರಿಸ್ತಾ ಇದ್ದೀನಿ. ಇನ್ನು ಮುಂದಕ್ಕೆ ಅಂದರೆ ಈಗ ನಾನು ಒಂದೊಂದು ವಿಡಿಯೋ ನಿಮಗೆ ಮಾಡಿ ತೋರಿಸಿದ್ದೀನಿ ನಾನು ವಿಡಿಯೋದಲ್ಲಿ. ಲೈನಿಂಗ್ ಹಾಕಿ ಹೇಗೆ ಹೊಲಿಯೋದು, ಹಾಗೆಯೇ ಇದು ವಿದೌಟ್ ಲೈನಿಂಗ್ ಹೇಗೆ ಹೊಲಿಯೋದು ಅಂತ ಒಂದೊಂದು ವಿಡಿಯೋ ಆಲ್ರೆಡಿ ರೆಡಿ ಆಗಿ ವಿಡಿಯೋ ಕೂಡ ಹಾಕಿದ್ದೇನೆ. ಸೊ ಇನ್ನು ಮುಂದೆ ನಾನೇನು ಮಾಡ್ತೇನೆ ಅಂದರೆ ಸಪ್ರೇಟ್ ಅಂದರೆ ಬ್ಯಾಕ್ ಪಾರ್ಟಿದು ಬೇರೆ, ಆಮೇಲೆ ಫ್ರಂಟ್ ಪಾರ್ಟಿದು ಬೇರೆ, ಈ ಥರದ್ದು ವೀಡಿಯೋಸು. ಮತ್ತು ಇನ್ನೊಂದು ಏನಂತಂದರೆ ಇದಕ್ಕೆಲ್ಲ ನಾವು ಎಷ್ಟು ಮೆಷರ್ಮೆಂಟ್ ಇಟ್ಕೊಳ್ಬೇಕು. ಈಗ ಬ್ಯಾಕ್ ಪಾರ್ಟಲ್ಲಿ ಈ ಥರ ಏನು ಲೈನಿಂಗ್ ಹಾಕಿ ಹೊಲಿಬೇಕಾದ್ರೆ ಅದು ಎಷ್ಟು ಇಟ್ಕೊಳ್ಬೇಕು ಅದೆಲ್ಲ ನೀಟಾಗಿ ಸಪ್ರೇಟಾಗಿ ವೀಡಿಯೋಗಳನ್ನು ಮಾಡ್ತೇನೆ ಇನ್ನು ಮುಂದೆ. ಹಾಗೆಯೇ ಬೆಲ್ಟ್ ಪಟ್ಟಿ ಅದು ಯಾವ ಥರ ಇಟ್ಕೋಬೇಕು, ಯಾವ ಸೈಡ್ ಇಟ್ಕೋಬೇಕು, ಯಾವ ಥರ ಇದೆಲ್ಲ ಈಸಿ ಟ್ರಿಕ್ಸ್ಗಳೇನಿದೆ ಅಲ್ವಾ ಅದನ್ನೆಲ್ಲ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಇಷ್ಟರವರೆಗೆ ನಾನು ಏನಕ್ಕೆ ಹೇಳಿಲ್ಲ ಅಂತ ಅಂದರೆ ನಾನು ಬ್ಲೌಸ್ ವಿಡಿಯೋ ಹಾಕಿರಲಿಲ್ವಲ್ಲ, ಅದಕ್ಕೋಸ್ಕರ ಒಂದೊಂದು ವಿಡಿಯೋ ಹಾಕೋಣ ಅಂಥೇಳಿ ಅದನ್ನೆಲ್ಲ ವೀಡಿಯೋಸ್ ಮಾಡೋದಕ್ಕೆ ಹೋಗಿರಲಿಲ್ಲ. ಸೊ ಇನ್ನು ಮುಂದಕ್ಕೆ ನಾನು ಆ ಥರ ನಿಮಗೆ ಈಸಿಯಾಗಿರುವಂಥ ಟ್ರಿಕ್ಸುಗಳನ್ನು
ತಿಳಿಸ್ತಾ ಹೋಗ್ತೇನೆ. ನಿಮಗಿದೆಲ್ಲ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೇನೆ. ಇಲ್ಲಿ ಕೂಡ ಅಷ್ಟೇ ಲಾಂಗ್ ಸ್ಟಿಚ್ಚು ಕೂಡ ಹಾಕೋಬೋದು, ಅಥವಾ ಒಂದು ಸ್ಟಿಚ್ಚಸನ್ನು ಹಾಕಿಬಿಟ್ಟು ಈ ಸೈಡ್ನಲ್ಲಿ ಹೆಮ್ಮಿಂಗ್ ಮಾಡ್ಬೋದು. ನಾನು ಸ್ಟಿಚ್ಚಸ್ ಹಾಕಿ ಹೆಮ್ಮಿಂಗನ್ನು ಮಾಡ್ತಾ ಇದ್ದೇನೆ, ಆವಾಗ ನೀಟ್ನೆಸ್ ಅನ್ನುವಂಥದ್ದು ಚೆನ್ನಾಗಿ ಬರುತ್ತೆ. ನೀವು ಸ್ಟಿಚ್ಚಸ್ ಹಾಕಿದರೆ ಏನು ತೊಂದರೆ ಇಲ್ಲ, ಅದೇನು ದಾರ ಕಾಣಿಸಲ್ಲ, ಯಾಕಂದರೆ ಸೇಮ್ ಕ್ಲಾತ್ ದಾರನೇ ನೀವು ಹಾಕಿರ್ತೀರಲ್ವಾ, ಸೊ ಅದೇನು ಅಷ್ಟೊಂದು ಇದು ಬರಲ್ಲ. ಮತ್ತು ಇದು ಮನೆಯಲ್ಲಿ ಏನಂದರೆ ಮನೇಲಿ ಯೂಸ್ ಮಾಡೋದ್ರಿಂದ ಈ ಬ್ಲೌಸ್ಗಳು ಏನು ತೊಂದರೆ ಇಲ್ಲ. ಇನ್ನು ನೆಕ್ಸ್ಟ್ ಬಂದು ಫ್ರಂಟ್ ಪಾರ್ಟು ಅಷ್ಟೇ, ಇದೇನು ಲೈನಿಂಗ್ ಏನು ಅಟ್ಯಾಚ್ ಮಾಡೋಕ್ಕೆ ಇರಲ್ವಲ್ಲ, ಸೊ ಫ್ರಂಟ್ ಪಾರ್ಟ್ ಕೂಡ ಅಷ್ಟೇ. ಈ ಫ್ರಂಟ್ ಪಾರ್ಟಲ್ಲಿ ತುಂಬ ಜನ ತಪ್ಪುಗಳನ್ನು ಮಾಡ್ತಾರೆ. ಇದೆಲ್ಲ ಡಾಟ್ಸ್ ಹೇಗೆ ಹಿಡಿಬೇಕು, ಎಲ್ಲಿ ಹಿಡಿಬೇಕು, ಆಮೇಲೆ ಕಪ್ಸ್ ದೊಡ್ಡದು ಬರಬೇಕಂದ್ರೆ ಯಾವ ಥರ ಸ್ಟಿಚಸನ್ನು ಮಾಡಬೇಕು, ಇದೆಲ್ಲಗಳನ್ನು ಟ್ರಿಕ್ಸ್ಗಳನ್ನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೇನೆ. ನಾನು ಒಂದು ವಿದೌಟ್ ಲೈನಿಂಗ್ ಬ್ಲೌಸು ಮತ್ತು ಇನ್ನೊಂದು ಲೈನಿಂಗ್ ಹಾಕಿರೋ ಬ್ಲೌಸ್ ಎರಡೇ ವಿಡಿಯೋ ಮಾಡಿರುವಂಥದ್ದು. ಅಂದರೆ ಮೊದಲೆಲ್ಲ ಹೊಲಿತಾ ಇದ್ದೆ, ಇದು 6ನೇ ಬ್ಲೌಸ್ ಹೊಲಿತಾ ಇರೋದು ನಾನು. ವಿದೌಟ್ ಲೈನಿಂಗ್ 2 ಬ್ಲೌಸು, ಲೈನಿಂಗ್ ಹಾಕಿ 4 ಬ್ಲೌಸ್ ಹೊಲಿದಿದ್ದೇನೆ. ಯಾರು ಕೂಡ ನನಗೆ ಏನು ಕರೆಕ್ಟ್ ಆಗಿಲ್ಲ ಅಂತ ಯಾರೂ ಹೇಳಿರಲಿಲ್ಲ. ಈ ಥರ ಏನು ಎಕ್ಸಾಂಪಲ್ ಹೇಳಬೇಕಂದ್ರೆ ಶೋಲ್ಡರ್ ಡ್ರಾಪ್ ಇರ್ಬೋದು, ಅಥವಾ ಕಪ್ಸ್ಗಳ ಬಗ್ಗೆ ಇರ್ಬೋದು, ಇದು ಯಾವುದ್ರ ಬಗ್ಗೆ ಯಾರೂ ಕೂಡ ನೆಗೆಟಿವ್ ಆಗಿ ಹೇಳಿಲ್ಲ, 6 ಮೆಂಬರ್ಸ್ ಕೂಡ. ಬಟ್ ಏನು ಅಂತ ಅಂದರೆ ಫಿಟ್ಟಿಂಗಲ್ಲಿ ಒಬ್ರದ್ದೇನೋ ಪ್ರಾಬ್ಲಮ್ ಬಂದಿತ್ತಷ್ಟೇ. ಮತ್ತೊಂದು ಫಸ್ಟ್ ಬ್ಲೌಸ್ ಹೊಲಿಬೇಕಾದ್ರೆ ಒಂದು ರೌಂಡ್ ಶೇಪಲ್ಲಿ ಒಂದು ಸ್ವಲ್ಪ ರೌಂಡ್ ಅಷ್ಟೊಂದು ಚೆನ್ನಾಗಿರಲಿಲ್ಲ ಅಂತೇಳಿ, ಅಷ್ಟು ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಆ ಪ್ರಾಬ್ಲಮ್ಗಳು ಬಂದರೆ ತೊಂದರೆ ಇಲ್ಲ, ಬಟ್ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಬಂದರೆ ಇದಲ್ವಾ, ಅದು ತುಂಬಾ ಕಷ್ಟ. ಆಮೇಲೆ ಅದು ಬ್ಲೌಸ್ಗಳನ್ನು ಆ ಥರದ್ದು ಯಾವುದು ಕೂಡ ನಂದು ಪ್ರಾಬ್ಲಮ್ ಬಂದಿಲ್ಲ. ಸೊ ಹಾಗಾಗಿ ನಾನು ಹೇಳುವ ರೀತಿಯಲ್ಲಿ ಹೊಲಿರಿ, ಯಾಕಂದರೆ ಬಿಗಿನರ್ಸ್ಗಳಿಗೆ ನಾನು ಹೇಳುವಂಥದ್ದು. ಸೊ ನಾನೇ ಪರ್ಫೆಕ್ಟ್ ಅಂತೇಳಿ ಏನು ಹೇಳ್ತಾ ಇಲ್ಲ, ಬಟ್ ನನಗೆ ಆ ಥರದ್ದು ಯಾವುದು ಕೂಡ ಇಷ್ಟರವರೆಗೆ ಪ್ರಾಬ್ಲಮ್ ಬಂದಿಲ್ಲ. ಶೋಲ್ಡರ್ ಡ್ರಾಪ್ ಇರ್ಬೋದು, ಅಥವಾ ಏನೋ ಸ್ಲೀವ್ಸ್ ಹಿಡ್ದಂಗೆ ಆಗೋದು, ಸ್ಲೀವ್ಸ್ ಎಳ್ದಂಗೆ ಆಗೋದು, ಈ ಥರದ್ದು ಯಾವುದು ಕೂಡ ನನಗೆ ಪ್ರಾಬ್ಲಮ್ಸ್ಗಳು ಬಂದಿಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇರೋದು. ಸೊ ನಾನು ಕೂಡ ಕರೆಕ್ಟಾಗಿ ನೀಟಾಗಿ ನಿಮಗೆ ಹೇಳಿಕೊಡ್ತೇನೆ, ಸುಮ್ಮನೆ ವೀಡಿಯೋಗೋಸ್ಕರ ಏನೇನೋ ಇದು ಮಾಡಲ್ಲ. ಸೊ ಇನ್ನು ನೆಕ್ಸ್ಟ್ ಬಂದು ಫ್ರಂಟ್ ಪಾರ್ಟಿದ್ದಾಯಿತು. ಈಗ ಬೆಲ್ಟ್ ಪಟ್ಟಿಗೂ ಕೂಡ ಅಷ್ಟೇ, ನಾನಿದು ಮೇನ್ ಕ್ಲಾತ್ ಇತ್ತು, ಹಾಗಾಗಿ ನಾನು ಮೇನ್ ಕ್ಲಾತನ್ನೇ ಒಂದು ಅಟ್ಯಾಚ್ ಮಾಡಿ ಬಿಟ್ಟಿದ್ದೇನೆ. ಇನ್ನೊಂದು ನಾನು ಲೈನಿಂಗ್ ಬಟ್ಟೆ ಹಾಕ್ತಾ ಇದ್ದೇನೆ, ಕಲರ್ ಲೈನಿಂಗು, ಅದು ಒಳಗಡೆ ಹೋಗುತ್ತೆ ಅಷ್ಟೇ ಕಲರ್ ಲೈನಿಂಗು. ಹಾಗಾಗಿ ಇದು ಕೂಡ ಅಷ್ಟೇ, ಇದು ತುಂಬ ಅಂದರೆ ತುಂಬ ಕನ್ಫ್ಯೂಷನ್ಸ್ ಆಗುತ್ತೆ. ಓಕೆನಾ, ಎಷ್ಟು ಕನ್ಫ್ಯೂಷನ್ಸ್ ಆಗುತ್ತೆ ಅಂದರೆ ನನಗೆ ಇವಾಗಲೂ ಇದು ಇಷ್ಟು ಕನ್ಫ್ಯೂಷನ್ಸ್ ಆಗುತ್ತೆ. ಸೊ ನಾನು ಅದಕ್ಕೋಸ್ಕರ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಬೆಲ್ಟ್ ಪಟ್ಟಿದು ಸಪ್ರೇಟಾಗಿ ವೀಡಿಯೋ ಮಾಡಿ ಹಾಕ್ತೇನೆ. ಬೆಲ್ಟ್ ಪಟ್ಟಿಗೆ ನೀವು ಮೇನ್ ಕ್ಲಾತಲ್ಲಿ ಯಾವ ಥರ ಕಟ್ ಮಾಡ್ಕೊಳ್ಳೋದು, ನೀವು ಒಂದು ಸೈಡೇ ಕಟ್ ಮಾಡಿಕೊಂಡ್ರೆ ಅದು ಎರಡೂ ಕೂಡ ಒಂದೇ ಸೈಡಿಗೆ ಆಗಿಬಿಡುತ್ತೆ. ಓಕೆನಾ, ಸೊ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಈ ಬೆಲ್ಟ್ ಪಟ್ಟಿಯಲ್ಲಿ. ಮೇಯ್ನ್ ಆಗಿರೋದೇ ನಮಗಿದೇ ಪ್ರಾಬ್ಲಮ್, ಬೇರೆ ಯಾವುದು ಪ್ರಾಬ್ಲಮ್ ಬರಲ್ಲ. ಸೊ ನೋಡಿ, ಇಲ್ಲಿ ಕೂಡ ಅಷ್ಟೇ ಅಟ್ಯಾಚ್ ಮಾಡಿ ಆದ ನಂತರ ನಾವು ಈ ಥರ ಅಟ್ಯಾಚ್ ಮಾಡಿಕೊಂಡು ಸ್ಟಿಚಸ್ ಮಾಡೋದ್ರಿಂದ ನಮಗೆ ತುಂಬ ಈಸಿ ಆಗುತ್ತೆ ಬೆಲ್ಟ್ ಪಟ್ಟಿ. ಓಕೆನಾ, ಬೆಲ್ಟ್ ಪಟ್ಟಿ ಕೂಡ ಅಷ್ಟೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಕಲ್ಲರು ಆಮೇಲೆ ಏನು ಇದು ಒಂದೇ ರೀತಿ ಕಲ್ಲರ್ ಇರೋದ್ರಿಂದ ಗೊತ್ತಾಗಲ್ಲ. ಬೇರೆ ಬಟ್ಟೆಗಳೆಲ್ಲ ಆದರೆ ಗೊತ್ತಾಗುತ್ತೆ, ಆಚೆ ಈಚೆ ಆದರೆ ಮತ್ತೆ ತುಂಬ ಕಷ್ಟ, ಯಾಕಂದರೆ ಬಟ್ಟೆ ಕೂಡ ಕಡಿಮೆ ಇದ್ದರೆ ಆವಾಗ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈ ಥರದ್ದೆಲ್ಲ ಚಿಕ್ಕ ಚಿಕ್ಕ ವೀಡಿಯೋಗಳನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಈಸಿ ಟ್ರಿಕ್ಸ್ಗಳನ್ನೆಲ್ಲ ಹೇಳ್ಕೊಡ್ತೇನೆ. ಸೊ ಅದನ್ನು ಸಪ್ರೇಟಾಗಿ ವೀಡಿಯೋಗಳನ್ನು ಮಾಡಿ ಹಾಕ್ತೇನೆ. ಈಗ ಆಲ್ರೆಡಿ ನಾನು ಎಲ್ಲ ದಾರ ಹಾಕೋದು ಹೇಗೆ, ಸೂಜಿ ಹೇಗೆ, ಇದೆಲ್ಲ ಹೇಳಿದ್ದೇನೆ. ಸೊ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಕೂಡ ತಿಳಿಸ್ತಾ ಹೋಗ್ತೇನೆ. ಇನ್ನು ತುಂಬ ವೀಡಿಯೋಸ್ಗಳನ್ನೆಲ್ಲ ಮಾಡಬೇಕು. ಹಾಗೆಯೇ ಆಲ್ಟ್ರೇಷನ್ಗೂ ಕೂಡ ನನಗೂ ಕೂಡ ಸಿಗ್ತಾ ಇದೆ, ಬಟ್ ವೀಡಿಯೋಸ್ ಎಲ್ಲ ಮಾಡಿರಲಿಲ್ಲ. ಹಾಗೆಯೇ ವ್ಲಾಗ್ ಅಂತೂ ಮಾಡೋದೇ ತುಂಬ ದಿನವೇ ಆಗೋಗಿದೆ. ಕೇಳ್ತಾಯಿದ್ರು ಯಾಕೆ ವ್ಲಾಗ್ ಮಾಡಿಲ್ಲ ಅಂತ. ಸೊ ವ್ಲಾಗ್ ಮಾಡೋದಕ್ಕೆ ಟೈಮೇ ಸಿಗಲ್ಲ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ವ್ಲಾಗ್ ಮಾಡೋದಕ್ಕೆ ಆಗುತ್ತಾ ಅಂತೇಳ್ಬಿಟ್ಟು. ಸೊ ಇದು ಕೂಡ ಅಷ್ಟೇ, ರೈಟ್ ಸೈಡ್ ಯಾವುದು ಲೆಫ್ಟ್ ಸೈಡ್ ಯಾವುದು ಎಲ್ಲ ಬರೆದಿಟ್ಕೊಳ್ತೇನೆ, ಕನ್ಫ್ಯೂಷನ್ಸ್ ಆಗುತ್ತೆ ಅದಕ್ಕೋಸ್ಕರ. ಇವಾಗ ಬೆಲ್ಟ್ ಪಟ್ಟಿ ಅಟ್ಯಾಚ್ ಕೂಡ ಅಷ್ಟೇ ನೋಡಿ, ಕರೆಕ್ಟಾಗಿ ನೋಡ್ಕೊಂಡು ನೀವು ಸ್ಟಿಚಿಂಗ್ ಮಾಡಿದರೆ ಏನು ಪ್ರಾಬ್ಲಮ್ ಬರಲ್ಲ. ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡಬೇಕಾದ್ರೂ ನೋಡ್ಕೊಂಡು ನಾವು ಅಟ್ಯಾಚ್ ಮಾಡ್ಕೊಳ್ಬೇಕಾಗುತ್ತೆ. ಇದರಲ್ಲೂ ತುಂಬಾ ರಾಂಗ್ ಆಗುತ್ತೆ. ಅಂದರೆ ಅಲ್ಲಿ ನೀವು ಸ್ಟಿಚಸ್ ಹಾಕಿದಾಗ, ಇಲ್ಲಿ ನಾವು ಸ್ಟ್ರೈಟ್ ಮಾಡಿದಾಗ ಆ ಹುಕ್ಸ್ ಪಟ್ಟಿ ಕಾಜಾ ಪಟ್ಟಿ ಇದೆ ಅಲ್ವಾ, ಅದು ಕರೆಕ್ಟಾಗಿ ಆಮೇಲೆ ಕೂರಲ್ಲ. ಅದಕ್ಕೋಸ್ಕರ ನೋಡಿಕೊಂಡು ಸ್ಟಿಚಸನ್ನು ಮಾಡ್ಕೊಳ್ಬೇಕಾಗುತ್ತೆ. ವಿಡಿಯೋ ಇದು ನಾನು ಒಂದೇ ವಿಡಿಯೋದಲ್ಲಿ ತಿಳಿಸಿರೋದ್ರಿಂದ ಒಂದು ಅರ್ಧ ಗಂಟೆ ವಿಡಿಯೋ ಇದೆ, ಯಾರು ಬೇಜಾರು ಮಾಡ್ಕೋಬೇಡಿ, ತುಂಬ ಲಾಂಗಾಗಿ ವಿಡಿಯೋ ಮಾಡಿದ್ದಾರೆ ಅಂತ. ಒಂದೇ ವಿಡಿಯೋದಲ್ಲಿ ಹಾಕೋಣ ಅಂತ ಒಂದೇ ವಿಡಿಯೋದಲ್ಲಿ ನಾನು
ಹಾಕ್ತಾ ಇದ್ದೇನೆ. ಇದಕ್ಕೇನು ಲೈನಿಂಗ್ ಅಟ್ಯಾಚ್ ಏನಿಲ್ವಲ್ಲ, ಸೊ ಹಾಗಾಗಿ ಒಂದೇ ವಿಡಿಯೋ ಇರಲಿ ಅಂತೇಳಿ ಹಾಕ್ತಾ ಇದ್ದೇನೆ. ಮತ್ತು ಇನ್ನೊಂದು ಏನಂದರೆ ಇಲ್ಲಿ ಡಬಲ್ ಸ್ಟಿಚಸ್ಗಳನ್ನು ಹಾಕ್ತಾ ಹೋಗಬೇಕು. ಕರೆಕ್ಟಾಗಿ ಬ್ಲೌಸ್ ಹೊಲಿಯೋರೆಲ್ಲ ಅರ್ಧ ಗಂಟೆಯಲ್ಲಿ ವಿದೌಟ್ ಲೈನಿಂಗ್ ಬ್ಲೌಸನ್ನು ಹೊಲಿಬಿಡ್ತಾರೆ. ನಮಗೆಲ್ಲ ಸ್ವಲ್ಪ ಟೈಮ್ ತಗೊಳುತ್ತೆ. ಮತ್ತು ನಾನು ಒಂದೇ ದಿನ ಹೊಲಿಯಲ್ಲ, ಒಂದೆರಡು ದಿನ ತಗೋತೇನೆ. ಅಂದರೆ ಅವರಿಗೆ ಅರ್ಜೆಂಟ್ ಇಲ್ಲ ಅಂತ ಅಂದರೆ ನಾನು 2-3 ದಿನ ನೈಟ್ ಹೊತ್ತು ಸ್ವಲ್ಪ ಕೂತ್ಕೊಂಡು ಹೊಲಿತೇನೆ. ಹಾಗೆ ಇನ್ನೂ ಒಂದು 10-15 ಬ್ಲೌಸ್ಗಳು ಹೊಲಿತಾ ನಮಗೆ ಅಲ್ಲಿಗೆ ಬರುತ್ತೆ. ಡಿಸೈನ್ಸ್ ಬ್ಲೌಸ್ಗಳೆಲ್ಲ ಇನ್ನು ಮುಂದೆ ಇದು ಮಾಡಬೇಕು. ಸೊ ಫಸ್ಟಿಗೀಗ ಮಗಳು ಸ್ವಲ್ಪ ಸ್ಕೂಲಿಗೆಲ್ಲ ಹೋದಾದ ನಂತರ ಅದೆಲ್ಲ ನಂಗೆ ಹೊಲಿಬೇಕಾಗುತ್ತೆ. ಸೊ ಅಷ್ಟರವರೆಗೆ ನೋಡಬೇಕು. ಇನ್ನು ಬೇಬಿ ಫ್ರಾಕೆಲ್ಲ ಹೊಲಿಬೇಕು, ನೋಡೋಣ ಹೇಗಾಗುತ್ತೆ ಅಂತೇಳಿ. ಮಗಳಿಗೆ ಫ್ರಾಕ್ಗಳೆಲ್ಲ ಕಟ್ಟಿಂಗ್ ಎಲ್ಲ ನೋಡಿಕೊಂಡು ಅದನ್ನೊಂದು ಕಲಿಬೇಕು. ಕಲಿತಾದ ನಂತರ ನಾನು ಕೂಡ ವೀಡಿಯೋಸ್ ಮಾಡಿ ಹಾಕ್ತೇನೆ ಕರೆಕ್ಟಾಗಿ ಹೊಲಿದಿದ್ದಾದರೆ. ಹಾಗೆ ಈಗ ಬೆಲ್ಟ್ ಪಟ್ಟಿ ಅಟ್ಯಾಚ್ ಆದ ನಂತರ ಇವಾಗ ನೋಡಿ ಈ ಥರ ಇದನ್ನು ಸ್ಟಿಚಸನ್ನು ಮಾಡಬೇಕು. ಕೆಲವರಿಗೆಲ್ಲ ಇದೆಲ್ಲ ಗೊತ್ತಿರಲ್ಲ. ಹೊರಗಡೆ ಕೂಳೆ ಕಾಣುವ ಹಾಗೆ ಬೆಲ್ಟ್ ಪಟ್ಟಿಗಳನ್ನೆಲ್ಲ ಸ್ಟಿಚಿಂಗ್ ಮಾಡ್ತಾರೆ. ಸೊ ಸ್ಟಿಚ್ಚಿಂಗಲ್ಲೂ ಕೂಡ ಅಷ್ಟೇ ಸುಮಾರು ಟೈಪಿಂಗ್ ಸ್ಟಿಚ್ಚಿಂಗ್ಗಳಿದೆ. ಯಾವ ಥರ ಇದೆ ಅಂತೇಳಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಒಂದೇ ಮೆಥಡನ್ನು ಯೂಸ್ ಮಾಡಬೇಕು, ಆವಾಗ ನಮಗೆ ಕನ್ಫ್ಯೂಷನ್ಸ್ಗಳು ಆಗಲ್ಲ. ಯಾರನ್ನಾದರೂ ಒಬ್ಬರನ್ನೇ ನಾವು ಫಾಲೋ ಮಾಡಿಕೊಂಡು ಸ್ಟಿಚ್ಚಿಂಗನ್ನು ಕಲಿಬೇಕು. ನೀವು ಇದ್ದವರದ್ದೆಲ್ಲ ಸ್ಟಿಚ್ಚಿಂಗನ್ನು ಕಲಿತಾ ಹೋದರೆ ಫುಲ್ಲು ಕನ್ಫ್ಯೂಷನ್ಸ್ ಆಗುತ್ತೆ. ನಮಗೆಲ್ಲ ಗೊತ್ತಿದೆ ಅಂತ ಅಂದಮೇಲೆ ನಾವು ಬೇರೆಯವ್ರದ್ದೆಲ್ಲ ವೀಡಿಯೋಸ್ಗಳನ್ನು ನೋಡಬೇಕು, ಅವ್ರು ಹೇಗೆ ಸ್ಟಿಚ್ ಮಾಡಿದ್ದಾರೆ, ಹೇಗೆ ಇದು ಮಾಡಿದ್ದಾರೆ ಅಂತ ನೋಡಿಕೊಂಡು ಮತ್ತೆ ಅದನ್ನು ಕಲಿತಾ ಹೋಗಬೇಕು. ನೀವು ಬಿಗಿನರ್ಸ್ಗಳು ಫಸ್ಟಿಗೆ ಏನು ಮಾಡಿ ಅಂದರೆ ಯಾರನ್ನಾದರೂ ಒಬ್ಬರನ್ನೇ ಫಾಲೋ ಮಾಡಿಕೊಂಡು ಸ್ಟಿಚಸನ್ನು ಕಲೀರಿ. ನಿಮಗೆ ಸ್ಟಿಚಸ್ ಪರ್ಫೆಕ್ಟಾಗಿ ಬರುತ್ತೆ ಅಂತ ಅಂದಮೇಲೆ ನೀವು ಬೇರೆಯವರನ್ನೆಲ್ಲ ಫಾಲೋ ಮಾಡೋದಕ್ಕೆ ಹೋಗಿಲ್ಲ ಅಂದರೆ ತುಂಬಾ ಕನ್ಫ್ಯೂಷನ್ಸ್ಗಳು ಆಗುತ್ತೆ. ಅವ್ರು ಅಷ್ಟು ಇಟ್ಟಿದ್ದಾರೆ, ಇವ್ರು ಇಷ್ಟು ಇಟ್ಟಿದ್ದಾರೆ ಅಂತ. ಸೊ ನಾನು ಏನು ಮೆಷರ್ಮೆಂಟ್ ಇರ್ಬೋದು ಅಥವಾ ಏನು ಇದು ಮಾಡ್ತೀನೋ ಅದು ನನಗೆ ಕರೆಕ್ಟ್ ಇದೆ, ಓಕೆನಾ. ನನಗೆ ಕರೆಕ್ಟಾಗಿ ಬ್ಲೌಸು ಬರುತ್ತೆ. ಯಾರು ಕೂಡ ಇಷ್ಟರವರೆಗೆ ಆ ಥರದ ಪ್ರಾಬ್ಲಮ್ಸ್ಗಳು ಹೇಳಿಲ್ಲ. ಇವಾಗ ಹುಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿ. ಹುಕ್ಸ್ ಪಟ್ಟಿ ಕೂಡ ಅಷ್ಟೇ, ಇದಕ್ಕೊಂದು 3 ಇಂಚಿನ ಕ್ಲಾತನ್ನು ತಗೋಬೇಕು. ನೀವು ವಿದೌಟ್ ಲೈನಿಂಗ್ ಹೊಲಿಯೋದಿದ್ರೆ ಅದೇ ಸೇಮ್ ಕ್ಲಾತ್ಗಳನ್ನು ಹಾಕಬೇಕು. ಇದಕ್ಕೂ ಕೂಡ ಅಷ್ಟೇ, ಕಾಜಾಗೂ ಕೂಡ ಅಷ್ಟೇ ಸೇಮನ್ನೇ ಹಾಕ್ತಾ ಇದ್ದೇನೆ. ಲೈನಿಂಗ್ ಅದೇ ಕಲರ್ ಇದ್ದಿದ್ರೆ ಲೈನಿಂಗ್ ಕೂಡ ಹಾಕ್ಬೋದು, ಏನು ತೊಂದರೆ ಇಲ್ಲ. ಬಟ್ ಇವಾಗ ನಿಮಗೇನು ಅಂತಂದರೆ ವಿದೌಟ್ ಲೈನಿಂಗ್ ಬ್ಲೌಸಿಗೆ 250 ಮೇಲೇ ಇದೆ. 250 ಅಂತೂ ಇದ್ದೇ ಇದೆ. ಆಲ್ಮೋಸ್ಟ್ 250ರಿಂದ 280 ಒಳಗಡೆ ಎಲ್ಲ ತಗೊಳ್ತಾರೆ. ಕೆಲವೊಬ್ಬರು ಸ್ವಲ್ಪ ಇದು ಮಾಡ್ತಾರೆ, ಸ್ವಲ್ಪ ಕಡಿಮೆಗೆ ಹೊಲಿರಿ ಅಂತ. ಆಗ ಓಕೆ ಅಂತೀನಿ. ಹಾಗಂತೇಳ್ಬಿಟ್ಟು ತುಂಬ ಕಡಿಮೆಗೆ ಹೊಲಿಯಲ್ಲ. ಬಟ್ ಇವಾಗ ಸ್ವಲ್ಪ ನಾನು ಕೂಡ ರೇಟನ್ನು ಜಾಸ್ತಿ ಮಾಡಿದ್ದೇನೆ. ಟಾಪ್ ಫಿಟ್ಟಿಂಗಿಗೆಲ್ಲ 30 ರೂಪಾಯಿ ಹಾಕ್ತಾ ಇದ್ದೇನೆ. ಯಾಕಂದರೆ 20 ರೂಪಾಯಿ ಎಲ್ಲೋ ಹೋಯ್ತಪ್ಪ ಯಾವುದೋ ಕಾಲದಲ್ಲಿ. ಸೊ ಹಾಗಾಗಿ ಈಗ 30 ರೂಪಾಯಿ 10 ರೂಪಾಯಿ ಜಾಸ್ತಿ ಮಾಡಿದ್ದೇನೆ. ಸೊ ಒಂದೇ ಸಲ ಜಾಸ್ತಿ ಮಾಡೋದಕ್ಕಾಗಲ್ಲ, ಅದಕ್ಕೋಸ್ಕರ 10 ರೂಪಾಯಿ ಈಗ ಜಾಸ್ತಿ ಮಾಡಿದ್ದೇನೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಟಾಪ್ ಫಿಟ್ಟಿಂಗಿಗೆ 40 ರೂಪೀಸ್. ಹಳ್ಳಿಗಳಲ್ಲಿ ನಮ್ಮ ಊರ ಸೈಡಲ್ಲೆಲ್ಲ ಇದೆ ಅಲ್ವಾ, ಅಲ್ಲಿ 40 ರೂಪೀಸ್ ತಗೋತಾರೆ. ನನಗನ್ಸುತ್ತೆ ಅಯ್ಯೋ ಹಾಗಿದ್ರೆ ಈ ಬೆಂಗಳೂರು ಸಿಟಿಯಲ್ಲಿ ನಾವು ಇಷ್ಟು ಕಡಿಮೆಗೆ ತಗೋತಾ ಇದ್ದೀವಾ ಅಂತೇಳಿ ನನಗೆ ತುಂಬಾ ಇದಾಯಿತು. ಸೊ ಅದಕ್ಕೋಸ್ಕರ ಈಗ 10 ರೂಪಾಯಿ ಜಾಸ್ತಿ ಮಾಡಿದ್ದೀನಿ. ನಾನು ಕೂಡ 30 ರೂಪಾಯಿ ತಗೋತಾ ಇದ್ದೀನಿ. ಬೇರೆಲ್ಲ ಇದು ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿಯೇ ನಾನು ರೇಟ್ ಹಾಕ್ತೇನೆ. ಯಾಕಂತಂದರೆ ನಮಗೆ ಹೊಲಿಯೋರಿಗೂ ಕೂಡ ನಮಗೂ ಕೂಡ ಲಾಭ ಸಿಗಬೇಕಲ್ವ. ಲಾಭ ಸಿಕ್ಕಿಲ್ಲ ಅಂದರೆ ನಾವು ಹೊಲಿದು ಏನು ಪ್ರಯೋಜನ ಅಲ್ವಾ. ಆಮೇಲೆ ಇದು ಒಂಥರ ತಗೊಳ್ಬೇಕಾದ್ರೇ ಖರ್ಚಾಗೋಗ್ಬಿಡುತ್ತೆ. ಈಗ ಒಂದು ಬ್ಲೌಸ್ ಹೊಲಿಯೋಕ್ಕೆ ಬಂದಾಗ ಅದಕ್ಕೆ ದಾರ ತಗೋಬೇಕು, ಲೈನಿಂಗ್ ತಗೋಬೇಕು, ಆಮೇಲೆ ಏನಾದರೂ ಲೇಸ್ ಎಲ್ಲ ಹಾಕಬೇಕಂದ್ರೆ ಲೇಸ್ ತಗೋಬೇಕು. ಈಗ ಲೈನಿಂಗಿಗೆ 1 ಮೀಟ್ರಿಗೇ 30 ರೂಪಾಯಿ ಇದೆ, ಓಕೆನಾ. 1 ಮೀಟ್ರು. ಇನ್ನೇನಾದರೂ ದಪ್ಪದವರು ಸಿಕ್ಕಿದ್ರು ಅಂತ ಅಂದರೆ ಒಂದು 50 ರೂಪಾಯಿದು ಲೈನಿಂಗೇ ಹೋಯಿತು. ನೀವು ಅಲ್ಲಿ ಕಡಿಮೆ ರೇಟ್ ಹೇಳಿದಾಗ ನಿಮ್ಗೆ ಅದರಲ್ಲಿ ಲಾಭ ಏನಿದೆ ಅಲ್ವಾ. ಸೊ ಹೊಲಿಯೋದು ಎಷ್ಟು ಕಷ್ಟ ಅಂತ ಹೊಲಿಯೋರಿಗೆ ಮಾತ್ರ ಗೊತ್ತು. ನಾನು ಕೂಡ ಹೇಳ್ತಾ ಇದ್ದೆ ಮೊದಲು, ಅಯ್ಯೋ ಇಷ್ಟು ರೇಟ್ ತಗೋತಾರಾ, ಇಷ್ಟು ಇದು ಮಾಡ್ತಾರಾ ಅಂತ ನನಗೇನೆ ಅನಿಸ್ತಾ ಇತ್ತು. ಇಷ್ಟೇ ಇರೋದಪ್ಪ, ಇಷ್ಟು ರೇಟ್ ಹೇಳ್ತಾರೆ ಏನಪ್ಪ ಅಂತ ನಾನು ಕೂಡ ಹಾಗೇ ಮಾಡ್ತಾಯಿದ್ದೆ, ಬೈತಾ ಇದ್ದೆ ನಾನು ಟೈಲರ್ಗಳಿಗೆಲ್ಲ. ಇವಾಗ ನನಗೆ ಅದು ರಿಟರ್ನ್ ಬಂದಿದೆ. ಈಗ ನಾನು ಕಲ್ತಿದ್ದೀನಿ. ಈಗ ನನಗೂ ಎಷ್ಟೋ ಜನ ಬಯೋರಿರ್ತಾರೆ, ಅಯ್ಯೋ ಅಷ್ಟು ರೇಟ್ ತೆಗಿತಾರೆ, ಇಷ್ಟು ರೇಟ್ ತೆಗಿತಾರೆ ಅಂತೇಳಿ. ಸೊ ಅದೇ ಥರ ಆಗೋದು. ಅವರವರು ಕಲಿತಾಗ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇದೆ ಸ್ಟಿಚ್ಚಿಂಗ್ ಅಂತೇಳಿ. ಅಂದರೆ ಇದು ಬ್ಲೌಸ್ ಇದೊಂದು ಮಾತ್ರ. ಚೂಡಿದಾರ ಟಾಪ್ ಪ್ಯಾಂಟ್ ಎಲ್ಲ ಹೊಲಿತಾ ಇದ್ದೆ ಫಸ್ಟು. ನಂದೆಲ್ಲ ಹೊಲ್ಕೊಂಡಿದ್ದೆ ನಾನು, ಇವಾಗೆಲ್ಲ ಮರ್ತು ಬಿಟ್ಟಿದ್ದೀನಿ. ಸೊ ಅದೆಲ್ಲ ಇನ್ನು ಮುಂದೆ
ಕ್ಯಾಪ್ಚರ್ ಮಾಡಬೇಕು ಎಲ್ಲ ಮುಂದೆ ಇನ್ನು ಕಲಿತಾ ಹೊಲಿತಾ ಬರಬೇಕಷ್ಟೆ. ನಾನು ಮೊದಲೆಲ್ಲ ಒಂದು 5-6 ಟಾಪ್ಗಳನ್ನು ಹೊಲಿದಿದ್ದೆ ಕಲಿಬೇಕಾದ್ರೆಲ್ಲ. ಚೆನ್ನಾಗಿರೋ 5-6 ಅಲ್ಲ, ಜಾಸ್ತಿ ಹೊಲಿದಿದ್ದೀನಿ. ಹೊಸದು ಹೊಲಿದಿದ್ದೀನಿ, ಪ್ಯಾಂಟ್ಗಳು ಅಷ್ಟೇ, ಪಟೇಲ ಪ್ಯಾಂಟ್ ಎಲ್ಲ ಹೊಲಿದಿದ್ದು. ಇವಾಗಂತೂ ಮರ್ತೋಗ್ಬಿಟ್ಟಿದ್ದೀನಿ. ಇನ್ನು ಮುಂದೆ ಅದನ್ನೆಲ್ಲ ಹೊಲಿಬೇಕು. ಈಗ ಹುಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿ ಕೂಡ ರೆಡಿ ಆಯಿತು. ಇವಾಗ ಏನು ಅಂತ ಅಂದರೆ ಹೆಮ್ಮಿಂಗ್ ಮಾಡೋದಕ್ಕೆ ಈ ಥರ ಕ್ರಾಸ್ ಆಗಿ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಕ್ರಾಸ್ ಆಗಿ ಏನಕ್ಕೆ ಅಂತ ಅಂದರೆ ಈ ಥರ ಎಕ್ಸ್ಪೆಂಡ್ ಆಗಬೇಕು ಬಟ್ಟೆ, ಓಕೆನಾ. ಎಳಿಬೇಕಾದ್ರೆ ಈ ಥರ ಎಕ್ಸ್ಪೆಂಡ್ ಆಗಬೇಕು. ಒಂದು ಮೀಟರ್ ಅಥವಾ 1 ಮೀಟ್ರ್ ಸಾಕಾಗುತ್ತೆ. ಸ್ವಲ್ಪ ಅಗಲ ಬೇಕು ಅಂತಿದ್ರೆ 1.5 ತಗೊಳ್ಳಿ, ಅದಕ್ಕಿಂತ ಜಾಸ್ತಿ ಏನು ಬೇಡ. ಆಮೇಲೆ ಇದು ನಾನು ಅಟ್ಯಾಚ್ ಮಾಡಿಬಿಟ್ಟಿದ್ದೆ, ಬಟ್ ವೀಡಿಯೋ ಆಗಿರಲಿಲ್ಲ. ಫ್ರಂಟು ನೀವು ಜಾಯಿಂಟ್ ಮಾಡಿಕೊಂಡು ಹೆಮ್ಮಿಂಗ್ ಮಾಡ್ಬೋದು. ನಾನೊಂದು ವೀಡಿಯೋದಲ್ಲಿ ಹಾಕಿದ್ದೆ, ಜಾಯಿಂಟ್ ಮಾಡಿ ಹೆಮ್ಮಿಂಗ್ ಮಾಡಿದ್ದೆ. ಬಟ್ ಏನು ಅಂತಂದರೆ ಜಾಯಿಂಟ್ ಮಾಡಿ ಹೆಮ್ಮಿಂಗ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬಿಡ್ತು ನನಗೆ. ಅದಕ್ಕೋಸ್ಕರ ನಾನು ಸಪ್ರೇಟ್ ಈ ಥರನೇ ಮಾಡ್ತಾಯಿದ್ದೇನೆ. ಈ ಥರನೂ ನೀವು ಸ್ಟಿಚಸನ್ನು ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಸಪ್ರೇಟ್ ಇದ್ರೂ ಹೆಮ್ಮಿಂಗನ್ನು ಮಾಡ್ಕೋಬೋದು, ಏನು ಅದರಲ್ಲಿ ಏನು ಏನಿಲ್ಲ. ಜಾಯಿಂಟ್ ಮತ್ತೆ ಮಾಡ್ಕೋಬೋದು, ಶೋಲ್ಡರ್ ಜಾಯಿಂಟ್ಗಳನ್ನು ಮತ್ತೆ ಕೂಡ ನಾವು ಮಾಡ್ಕೋಬೋದು. ನಿಮಗೆ ಅಗಲವಾಗಿ ಹೆಮ್ಮಿಂಗ್ ಬೇಕು ಅಂತಿದ್ರೆ ಈ ಥರ ಅಗಲವಾಗಿದೆ ಅಂದರೆ 1 ಇಲ್ಲ 1.5 ಮೀಟ್ರ್ ತಗೊಂಡು ಆ ಥರ ಮಾಡ್ಕೋಬೋದು. ಇಲ್ಲಾಂದರೆ 1 ಕೂಡ ಸಾಕಾಗುತ್ತೆ, ಓಕೆನಾ. 1 ಮೀಟ್ರ್ ಅಂತ ಹೇಳಿದರೆ ನೀವು ಮೀಟ್ರ್ ಅಂದ್ಕೊಳ್ಬೇಡಿ, 1 ಸೆಂಟಿಮೀಟರು. ಸೊ ಇವಾಗ ಈ ಥರ ಒಳಗಡೆ ನಾವು ಹೆಮ್ಮಿಂಗ್ ಮಾಡೋದಕ್ಕಿರುತ್ತೆ. ಮಾತಾಡ್ತಾ ಏನು ಮಾತಾಡ್ತಾ ಇದ್ದೀನಿ ಅಂತಲೇ ನನಗೆ ಗೊತ್ತಾಗಲ್ಲ, ಯಾಕಂದರೆ ತುಂಬ ಲಾಂಗ್ ಇದೆ ಅಲ್ವಾ ವೀಡಿಯೋ. ಏನು ಮಾತಾಡ್ತಾ ಇದ್ದೀನಿ ಅಂತೇಳಿ 1 ಮೀಟ್ರ್ ಅಂತ ಹೇಳ್ತಾ ಇದ್ದೀನಿ, 1 ಸೆಂಟಿಮೀಟರ್, ಓಕೆನಾ. ಇವಾಗ ನೋಡಿ, ಇದಕ್ಕೆ ನಾನು ಏನು ಮಾಡ್ತೀನಿ ಅಂತೇಳಿದರೆ ಹೆಮ್ಮಿಂಗ್ ಮಾಡಿಬಿಟ್ಟಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಬರುತ್ತೆ ಅಂಥೇಳಿ ಹೆಮ್ಮಿಂಗು. ಸೊ ನಾನು ಫಾಲೋ ಮಾಡೋ ಮೆಥಡಲ್ಲಿ ನೀವು ಕೂಡ ಇದು ಮಾಡಿ, ಆವಾಗ ನಿಮಗೆ ಚೆನ್ನಾಗಿ ನೀಟಾಗಿ ಹೆಮ್ಮಿಂಗ್ ಬರುತ್ತೆ. ಸೊ ಇದು ಹೆಮ್ಮಿಂಗ್ ಮಾಡೋ ವಿಡಿಯೋ ಅದು ನೆಕ್ಸ್ಟ್ ಇದರಲ್ಲಿ ಇದಾಗಿದೆ, ಅಂದರೆ ಆಚೀಚೆ ಆಗಿದೆ ಸ್ವಲ್ಪ ವಿಡಿಯೋ, ಅಂದರೆ ಒಂದು ಸ್ವಲ್ಪ ಚಿಕ್ಕದಾಗಿ ಮಾಡಿರೋದು, ತುಂಬ ದೊಡ್ಡದೇನಲ್ಲ ಅದು ವಿಡಿಯೋ. ಈ ಥರ ಮೇಲ್ಗಡೆಗೆ ಸ್ಟಿಚ್ ಹಾಕ್ಕೊಂಡು ಬೇಕಿದ್ದರೆ ಸ್ಟಿಚಸನ್ನು ಮತ್ತೆ ರಿಮೂವ್ ಮಾಡ್ಬೋದು. ರಿಮೂವ್ ಮಾಡಲೇಬೇಕು ಅಂತೇನಿಲ್ಲ, ರಿಮೂವ್ ಮಾಡಿಲ್ಲ ಅಂದರೂ ಏನು ತೊಂದರೆ ಇಲ್ಲ, ತುಂಬ ನೀಟಾಗಿ ಬರುತ್ತೆ. ಇದೇ ಥರ ನಾವು ಹೆಮ್ಮಿಂಗನ್ನು ಮಾಡಿದ್ರಾಯಿತು. ಪೈಪಿಂಗ್ ಕೂಡ ಮಾಡ್ತಾರೆ, ಇದಕ್ಕೂ ಕೂಡ ನಾನು ಪೈಪಿಂಗ್ ಮಾಡೋದಕ್ಕೆ ಹೋಗಿಲ್ಲ, ಯಾಕಂದರೆ ಪೈಪಿಂಗ್ ನಾನು ಬಟ್ಟೆಯಲ್ಲಿ ಪೈಪಿಂಗ್ ಅನ್ನೋಂಥದ್ದು ಮಾಡಿರಲಿಲ್ಲ. ಸೊ ಹಾಗಾಗಿ ಹೆಮ್ಮಿಂಗನ್ನೇ ಮಾಡಿಬಿಟ್ಟಿದ್ದೀನಿ. ಸೊ ಹೆಮ್ಮಿಂಗ್ ಕೂಡ ಅಷ್ಟೇ ತುಂಬ ನೀಟಾಗಿ ರೌಂಡ್ ಶೇಪಲ್ಲಿ ಚೆನ್ನಾಗಿ ಬರುತ್ತೆ. ಇವಾಗ ಫ್ರಂಟ್ 2 ಕೂಡ ಹೆಮ್ಮಿಂಗ್ ಆಯಿತು, ರೌಂಡ್ ಶೇಪು. ಅದು ನೋಡಬೇಕಾದ್ರೆ ಆ ಥರ ಕಾಣಿಸುತ್ತೆ, ಬಟ್ ನಾವು ಅದನ್ನು ಬ್ಲೌಸ್ ಹಾಕ್ಕೊಂಡಾಗ ನೀಟಾಗಿ ಕಾಣಿಸುತ್ತೆ. ಇವಾಗ ಇನ್ನು ಬ್ಯಾಕ್ ಸೈಡಿಗೆ ಹೆಮ್ಮಿಂಗನ್ನು ಮಾಡಬೇಕು. ಸೊ ನೋಡಿ, ಇದು 1 ಸೈಡ್ ಫುಲ್ಲು ನಾನು ಇಲ್ಲಿ ಹೆಮ್ಮಿಂಗನ್ನು ಮಾಡ್ಕೊಂಡು ಬಿಟ್ಟಿದ್ದೀನಿ ಫ್ರಂಟಲ್ಲಿ. ಇವಾಗ ಬ್ಯಾಕ್ ಸೈಡಿಗೂ ಕೂಡ ನಾವು ಹೆಮ್ಮಿಂಗನ್ನು ಮಾಡಬೇಕು. ಇದೇ ಥರ ಕ್ರಾಸ್ ಅಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. 2 ಇಂಚು ಕೂಡ ಕಟ್ ಮಾಡ್ಕೊಳ್ಬೋದು, ಅಥವಾ 1.5 ಇಂಚು ಕೂಡ ಸಾಕಾಗುತ್ತೆ, ಓಕೆನಾ. ಈ ಥರ ಕಟ್ ಮಾಡ್ಕೊಂಡು ಆಮೇಲೆ ಜಾಯಿಂಟ್ ಮಾಡಿಕೊಂಡ್ರೆ ಆಯಿತು. ಬ್ಯಾಕಿಗೆ ನಮಗೆ ಸ್ವಲ್ಪ ದೊಡ್ಡದು ಬೇಕಾಗುತ್ತೆ, ಸೊ ಆವಾಗ ನಾವು ಅದನ್ನು ಕಟ್ ಮಾಡಿಕೊಂಡ್ರು ಕೂಡ ಆಗುತ್ತೆ. ಈ ಥರನೇ ನಾವು ಕ್ರಾಸಾಗಿ ಕಟ್ ಮಾಡ್ಕೊಳ್ಬೇಕು. ಹೆಮ್ಮಿಂಗ್ ಮಾಡೋದಿದ್ರೂ ಕೂಡ ಅಷ್ಟೇ, ಇನ್ನು ಪೈಪಿಂಗ್ ಮಾಡೋದಿದ್ರೂ ಕೂಡ ಅಷ್ಟೇ, ಈ ಥರನೇ ಕ್ರಾಸಾಗಿ ಅದು ಎಕ್ಸ್ಪೆಂಡ್ ಆಗಬೇಕು, ಆ ಥರ ನಾವು ಕಟ್ಟಿಂಗ್ ಮಾಡ್ಕೊಳ್ಬೇಕು. ಈ ವಿಡಿಯೋ ಏನಾಗಿದೆ ಅಂತ ಅಂದರೆ ಆಚೀಚಾಗಿದೆ ಸ್ವಲ್ಪ. ಇವಾಗ ಇಲ್ಲಿ ನೋಡಿ ಸ್ಟಿಚಸನ್ನು ಮಾಡ್ತಾ ಇದ್ದೇನೆ ನೋಡಿ. ಆವಾಗಲೇ 2 ಸೈಡು ಕೂಡ ಆಗಿತ್ತು ನೋಡಿ. ಅದು ಏನು ಎಡಿಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಆಚೀಚೆ ಆಗಿದೆ, ಕನ್ಫ್ಯೂಷನ್ಸ್ ಆಗಬೇಡಿ ಅಷ್ಟೇ, ಕನ್ಫ್ಯೂಸ್ ಆಗುವಂಥದ್ದು ಏನಿಲ್ಲ. ಇದು ಫ್ರಂಟಲ್ಲೇ 2 ಇದಕ್ಕೆ ಇದು ಮಾಡ್ತಾ ಇರೋದಷ್ಟೇ. ಈ ಥರ ನಾವು ರೌಂಡ್ ಶೇಪ್ ಹತ್ರ ನೋಡಿ, ಈ ಥರ ಸೂಜಿ ಸ್ವಲ್ಪ ಆಚೆ ಈಚೆ ಆದ್ರೂ ಶೇಪು ಹೋಗುತ್ತೆ. ಸೊ ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಸ್ಟಿಚಸನ್ನು ಮಾಡ್ಕೊಳ್ಬೇಕು, ನೋಡಿಕೊಂಡು ಆವಾಗ ನೀಟಾಗಿ ಬರುತ್ತೆ. ಸೊ ಇದಷ್ಟೇ ಇರೋದು ವಿಡಿಯೋ ಮಾಡಿರೋದು, ನೆಕ್ಸ್ಟ್ ವಿಡಿಯೋ ಆಗಿರಲಿಲ್ಲ ಅದು. ಇವಾಗ ಬ್ಯಾಕ್ ಸೈಡಿಗೆ ಮಾಡ್ತಾ ಇದ್ದೇನೆ. ಬ್ಯಾಕ್ ಸೈಡ್ದು ಕೂಡ ಅಷ್ಟೇ ಈ ಥರನೇ ಫೋಲ್ಡಿಂಗ್ ಮಾಡಿಕೊಂಡು ರೌಂಡ್ ಶೇಪ್ ಹತ್ರ ಕರೆಕ್ಟ್
ಕರೆಕ್ಟಾಗಿ ಇಟ್ಕೊಂಡು ಬರಬೇಕು. ಸೂಜಿಯನ್ನು ಆಚೆ ಈಚೆ ಮಾಡೋದಕ್ಕೆ ಹೋಗಬೇಡಿ. ಅಂದರೆ ನೀವು ಕಾಲಲ್ಲಿ ತುಳಿದು ಇದು ಮಾಡೋದಿದ್ರೆ ಆಚೆ ಈಚೆ ಮಾಡೋದಕ್ಕೆ ಹೋಗಬೇಡಿ. ಕರೆಕ್ಟಾಗಿ ಅಲ್ಲಿಗೆ ಎಡ್ಜಿಗೆ ಸ್ಟಿಚ್ಚಸನ್ನು ಕರೆಕ್ಟಾಗಿ ಬರುವ ಹಾಗೆ ತಿರುಗಿಸ್ಕೊಂಡು ಕಾಲಲ್ಲಿ ತುಳಿತ ಸ್ಟಿಚ್ಚಸನ್ನು ಮಾಡಬೇಕು. ಆವಾಗ ನೀಟಾಗಿ ಬರುತ್ತೆ. ಈ ಥರನೇ ಸ್ಟಿಚಸ್ ಮಾಡಿದ್ರಾಯಿತು ರೌಂಡ್ ಶೇಪಿಗೆ. ವಿದೌಟ್ ಲೈನಿಂಗ್ ಬ್ಲೌಸ್ ಹೊಲಿಯೋದು ಕೂಡ ತುಂಬಾ ಈಸಿ, ಹೊಲಿತಾ ಬರುತ್ತೆ. ಈಗ ಏಜ್ ಆದವರೆಲ್ಲ ಲೈನಿಂಗ್ ಹಾಕೋದಿಲ್ಲ ಬ್ಲೌಸಿಗೆ, ಸೊ ಕೊಡ್ತಾರೆ ಆವಾಗ ಹೊಲಿಯೋದಕ್ಕೆ. ಇನ್ನು ಏನು ಅಂತಂದರೆ ಹತ್ರ ಅಂಗಡಿಗಳಿದ್ರು ನೀಟಾಗಿ ನೀವೇನಾದರೂ ಹೊಲಿತಾ ಇದ್ದೀರಾ ಅಂತ ಅಂದರೆ ನಿಮಗೆ ತಂದು ಕೊಡ್ತಾರೆ ಹೊಲಿಯೋದಕ್ಕೆ. ಕೆಲವರು ಹತ್ರದವ್ರು ಯಾರು ತಂದು ಕೊಡಲ್ಲ, ಅವರಿಗೆ ಹೊಟ್ಟೆಗಿಚ್ಚು ಹೊಲಿತಾರೆ ಅಂತೇಳಿ. ಇವಾಗ ನನಗೂ ಅಷ್ಟೇ, ಇಲ್ಲಿ ಹತ್ರದವ್ರು ಯಾರು ತರಲ್ಲ, ತುಂಬ ದೂರದಿಂದ ಅರ್ಧ ಗಂಟೆ ದೂರ ಈ ದೂರದಿಂದೆಲ್ಲ ತಗೊಂಡು ಬರ್ತಾರೆ ಹೊಲಿಯೋದಕ್ಕೆ. ಹತ್ರದವರು ಯಾರು ಕೂಡ ಹೊಲಿಯೋದಕ್ಕೇ ಕೊಡಲ್ಲ, ಅಷ್ಟು ಇದು ಮಾಡ್ತಾರೆ. ಆಮೇಲೆ ಕೇಳೋದು ಇಲ್ಲ, ನೀವೇನು ಹೊಲಿತೀರಾ, ಏನು ಎತ್ತ ಏನು ಕೇಳೋದೇ ಇಲ್ಲ. ಸೊ ಇವಾಗ ಬ್ಯಾಕ್ ಸೈಡು ಅಷ್ಟೇ ಕಿನಾರಿ ಸ್ಟಿಚ್ಚಸನ್ನು ಒಂದು ಹಾಕ್ಕೊಳ್ಳೇಬೇಕು, ಆವಾಗಲೇ ನಮಗೆ ನೀಟಾಗಿ ಬರುವಂಥದ್ದು. ಕಿನಾರಿ ಸ್ಟಿಚ್ ಹಾಕೋಬೇಕಾದ್ರೆ ನೋಡಿ ರೌಂಡ್ ಶೇಪ್ ಹತ್ರ ಕರೆಕ್ಟಾಗಿ ಅದನ್ನು ಏನು ಬಟ್ಟೆನ ಕರೆಕ್ಟಾಗಿ ನೀಟಾಗಿ ಇಟ್ಕೊಂಡು ಇದಕ್ಕೆ ಶೇಪ್ಗೆ ಕರೆಕ್ಟಾಗಿ ಸ್ಟಿಚ್ಚಸನ್ನು ಮಾಡಬೇಕು, ಆವಾಗ ನೀಟಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಕೆಳಗಡೆ ಭಾಗಕ್ಕೂ ಲೈನಿಂಗ್ ಹಾಕಿ ಸ್ಟಿಚಸ್ ಮಾಡೋದು. ಯಾಕಂತಂದರೆ ಲೈನಿಂಗ್ ನಿಮಗೆ ಏನು ಅಂತಂದರೆ ಈ ಮೇನ್ ಕ್ಲಾತ್ ಇದೆ ಅಲ್ವಾ, ಅದು ನಿಮಗೆ ಎಳೆದಾಗ ತುಂಬ ಎಳ್ದು ಬಟ್ಟೆ ಬರುತ್ತೆ. ಆವಾಗ ನಿಮಗೆ ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಥರ ನಾವು ಬ್ಯಾಕ್ ಸೈಡಿಗೆ ಲೈನಿಂಗ್ ಹಾಕಿ ಹೊಲಿಯೋದು. ಸೇಮ್ ಮೆಥಡು, ಲೈನಿಂಗ್ ಏನು ಹಾಕಿ ಬ್ಲೌಸ್ ಹೆಂಗೆ ಹೊಲಿತೀವೋ ಅದೇ ಥರ ಮೆಥಡನ್ನು ನಾನು ಕೂಡ ಫಾಲೋ ಮಾಡೋದು. ಸೊ ಇವಾಗ ನೋಡಿ ಇಲ್ಲಿಗ ಮೇಲ್ಗಡೆಗೆ ಒಂದು ಸ್ಟಿಚ್ಚಸನ್ನು ಹಾಕ್ಕೋಬೇಕು. ರಿಮೂವ್ ಕೂಡ ಮಾಡ್ಬೋದು ಆಮೇಲೆ ಹೆಮ್ಮಿಂಗ್ ಮಾಡಿ ಆದ ನಂತರ. ನೀಟಾಗಿರುತ್ತೆ ಅಂತ ಅಂದರೆ ಸ್ಟಿಚ್ಚಸನ್ನು ರಿಮೂವ್ ಮಾಡಬೇಕು ಅಂತಲೂ ಇರಲ್ಲ, ನಾನು ರಿಮೂವ್ ಮಾಡಿಲ್ಲ ಹಾಗೆ. ಸೊ ಈ ಥರನೇ ಸ್ಟಿಚ್ಚಸನ್ನು ಮಾಡ್ಕೊಂಡು ಬರಬೇಕು. ಇನ್ನೇನಿಲ್ಲ, ಇದಕ್ಕೊಂದು ಹೆಮ್ಮಿಂಗ್ ಮಾಡಿದರೆ ಆಯಿತು. ನಾನು ಆವಾಗಲೇ ಹೆಮ್ಮಿಂಗ್ ಮಾಡಿಬಿಡ್ತೀನಿ, ಯಾಕಂದರೆ ಮತ್ತದು ದೊಡ್ಡ ರಾಮಾಯಣ ಅಂತೇಳ್ಬಿಟ್ಟು ಹೊಲಿತಾ ಆವಾಗಲೇ ಹೆಮ್ಮಿಂಗ್ ಮಾಡ್ಕೊಂಡು ಬಿಡ್ತೀನಿ. ಆಮೇಲೆ ಹುಕ್ಸ್ ಮತ್ತು ಕಾಜಾ ಒಂದು ಹಾಕೋದು. ಹುಕ್ಸು ಕಾಜಾ ಅಂತೇಳಿ ಹೇಳುವಂಥದ್ದು, ಆದರೆ ಬಟ್ ಅದು ಹಾಕೋದಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೆ. ಹುಕ್ಸ್ 5 ಹಾಕಬೇಕು, ಕಾಜಾ 6 ಹಾಕಬೇಕು. ಕಾಜಾ ಏನಂತಂದರೆ ಪಟ್ಟಿಗೆ ಹಾಕಬೇಕು, ಪಟ್ಟಿಯ ಒಂದು ಈಚೆ ಸೈಡಿಗೆ ಒಂದು ಕಾಜಾ ಹಾಕಬೇಕು. ಸೊ 6 ಹಾಕಬೇಕು ಅಲ್ವಾ, ತುಂಬ ಟೈಮ್ ತಗೊಳ್ಳುತ್ತೆ, ಅದೇ ಟೈಮ್ ಆಗುತ್ತೆ ಹಾಕೋದಕ್ಕೇ. ಸೊ ಈ ರೌಂಡ್ ಶೇಪ್ ಹತ್ರ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ಚಸನ್ನು ಮಾಡ್ಕೊಳ್ಬೇಕಾಗುತ್ತೆ. ಸೊ ನಿಮಗೆ ಯಾವುದಾದ್ರೂ ವೀಡಿಯೋಸ್ ಬೇಕು ಅಂತಿದ್ರೆ ಕಮೆಂಟ್ ಮಾಡಿ. ಲಲಿತಾ ಸಿಸ್ಟರ್ ಅವರು ಕಮೆಂಟ್ ಮಾಡ್ತಾಯಿದ್ರು, ಬಟ್ ಇತ್ತೀಚೆಗೆ ಅವರ ಕಮೆಂಟ್ ಬರ್ತಾ ಇಲ್ಲ. ಸೊ ಅವರು ವಿಡಿಯೋ ನೋಡ್ತಾ ಇದ್ದಾರಾ ಇಲ್ವಾ ಅಂತಲೂ ನಂಗೆ ಗೊತ್ತಾಗ್ತಾ ಇಲ್ಲ. ಸೊ ನೀವು ಕಮೆಂಟ್ ಮಾಡಿದರೆ ನನಗೆ ಗೊತ್ತಾಗುತ್ತೆ. ಸೊ ಇವರೆಲ್ಲ ವೀಡಿಯೋಸ್ಗಳನ್ನು ನೋಡ್ತಾ ಇದ್ದಾರೆ ಅಂತೇಳ್ಬಿಟ್ಟು. ನೀವು ಕಮೆಂಟ್ ಮಾಡಿಲ್ಲ ಅಂದರೆ ನನಗೆ ಗೊತ್ತೇ ಆಗಲ್ಲ ಯಾರೆಲ್ಲ ವೀಡಿಯೋಸ್ಗಳನ್ನು ನೋಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಲಲಿತಾ ಸಿಸ್ಟರ್ ಅವರು ಡೈಲಿ ಕಮೆಂಟ್ ಮಾಡ್ತಾಯಿದ್ರು. ಅವ್ರ ಕಮೆಂಟ್ ಬಂದಿಲ್ಲ ಅಂದರೆ ತುಂಬ ಬೇಜಾರಾಗಿಬಿಡುತ್ತೆ. ಸೊ ಏನು ಚೆನ್ನಾಗಿ ಬಂದಿಲ್ವಾ ವೀಡಿಯೋಸು, ಅಥವಾ ಚೆನ್ನಾಗಿ ನಾನು ಹೊಲ್ದಿಲ್ವಾ ಅಂತ ಅನ್ನಿಸ್ಬಿಡುತ್ತೆ. ಸೊ ಅವ್ರು ಕಮೆಂಟೇ ಮಾಡಿರಲಿಲ್ಲ, ಒಂದು 3-4 ವೀಡಿಯೋಗಳಿಗೂ ಕಮೆಂಟ್ ಬಂದಿರಲಿಲ್ಲ ಅವ್ರದ್ದು. ಮತ್ತು ಯಾವುದೋ ಒಂದು ಕಮೆಂಟ್ ಹಾಕಿದ್ರು, ಬಟ್ ನನಗದು ಕಾಣಿಸ್ತಾ ಇರಲಿಲ್ಲ. ಅದೇನೋ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ನಾನು ಬೇರೆ ಆ್ಯಪ್ಗಳಿಗೆ ಹೋಗಿ ನೋಡಿದೆ, ಆದರೂ ನನಗೆ ಆ ಕಮೆಂಟ್ ಓದೋದಕ್ಕೆ ಆಗಿಲ್ಲ. ಅಂದರೆ ಕಮೆಂಟ್ ನನಗೆ ಕಾಣಿಸ್ತಾನೆ ಇರಲಿಲ್ಲ, ಜಸ್ಟ್ ಡಿಸ್ಪ್ಲೇ ಆಗ್ತಾಯಿತ್ತು, ಬಟ್ ಅದು ಕ್ಲಿಕ್ ಮಾಡಿದರೆ ಅದು ಕಾಣಿಸ್ತಾನೆ ಇರಲಿಲ್ಲ ಕಮೆಂಟೇ. ಸೊ ನೀವು ವಿಡಿಯೋ ನೋಡ್ತಾ ಇದ್ದರೆ ಏನು ಕಮೆಂಟ್ ಮಾಡಿದ್ರೆ ಅದನ್ನು ಹೇಳಿ ನನಗೆ ಪುನಃ. ನೀವು ಆಲ್ರೆಡಿ ಒಂದು ಕಮೆಂಟ್ ಮಾಡಿರ್ತೀರಲ್ವ, ಅದರಲ್ಲೇ ಮತ್ತೆ ಕಮೆಂಟ್ ಮಾಡೋದಕ್ಕೆ ಹೋಗಬೇಡಿ, ಸಪ್ರೇಟ್ ಕಮೆಂಟ್ ಮಾಡಿ. ಯಾಕಂತಂದರೆ ಅದು ಒಂದೊಂದು ಸಲ ನಮಗೆ ಡಿಸ್ಪ್ಲೇ ಆಗಲ್ಲ, ಒಂದೊಂದು ಸಲ ಡಿಲೀಟ್ ಆಗೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಕಮೆಂಟ್ ಮಾಡಬೇಕಾದ್ರೆ ಅದರಲ್ಲೇ ಮತ್ತೆ ಕಮೆಂಟ್ ಮಾಡಿ, ಬೇರೆ ಸಪ್ರೇಟ್ ಕಮೆಂಟ್ಗಳನ್ನು ಮಾಡಿ. ಇವಾಗ ಬ್ಯಾಕ್ ಸೈಡ್ ರೌಂಡ್ ಶೇಪ್ ಇದು ಕೂಡ ಆಯಿತು. ಆಮೇಲೆ ಬ್ಯಾಕ್ ಸೈಡು ಡಾಟ್ಸ್ ಹಿಡಿಬೇಕಾದ್ರೂ ಅದೆಲ್ಲ ನಾನು ನೆಕ್ಸ್ಟ್ ವೀಡಿಯೋ ಸಪ್ರೇಟಾಗಿ ವೀಡಿಯೋಸ್ಗಳನ್ನು ಹಾಕ್ತೀನಿ ನೋಡಿ. ಹೆಮ್ಮಿಂಗ್ ಕೂಡ ಮಾಡಿಬಿಟ್ಟಿದ್ದೀನಿ ನೋಡಿ ಆಲ್ರೆಡಿ ಬ್ಯಾಕ್ ರೌಂಡ್ ಶೇಪಿಗೆ. ಆಮೇಲೆ ಕಟ್ಟಿಂಗ್ ಮಾಡ್ಕೊಳ್ಬೇಕಾದ್ರೂ ಕೂಡ ಅಷ್ಟೇ ತುಂಬಾ ಇದನ್ನು ಕಟ್ಟಿಂಗ್ ಮಾಡ್ಕೊಳ್ಬೇಕು ನೋಡಿ, ಸ್ಟಿಚಸ್ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು. ಇನ್ನು ನೆಕ್ಸ್ಟ್ ಏನು ಅಂತ ಅಂದರೆ ಶೋಲ್ಡರ್ ಜಾಯಿಂಟ್ ಮಾಡುವಂಥದ್ದು, ಫ್ರಂಟು ಬ್ಯಾಕು ಎಲ್ಲ.
ಅದು ಯಾವ ಥರ ಅಂತ ಕರೆಕ್ಟ್ ಹಾಕ್ಕೊಂಡು ಈ ಥರ ಎಡ್ಜಿಗೆ ಒಂದು 1/2 ಇಂಚಿಗೆ ನೀವು ಇಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ. ಎಡ್ಜಿಗೆಲ್ಲ ಕಚ್ಗಳನ್ನು ಹಾಕೋಬೇಕು ಮತ್ತು ಡಬಲ್ ಸ್ಟಿಚ್ಚನ್ನು ಮಾಡ್ಕೊಳ್ಬೇಕು. ಈ ಎಡ್ಜು ಆ ಎಡ್ಜು ಈ ಎಡ್ಜಿಗೆ ಬೇಕು ಅಂತಿಲ್ಲ, ಆಚೆ ಸೈಡಿದ್ದು ಎಡ್ಜಿಗೆ ಇಲ್ಲಿ ಸ್ಲೀವ್ಸ್ ಅಟ್ಯಾಚ್ ಮಾಡೋದಕ್ಕಿರುತ್ತಲ್ವ, ಸೊ ಹಾಗಾಗಿ ಏನು ಅಂತಂದರೆ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕಾಗುತ್ತೆ ನೀವು. ಇದಕ್ಕೇನು ಏನಂತೀವಿ, ಈ ಶೋಲ್ಡರ್ ಡ್ರಾಪ್ ಆಗುವಂಥದ್ದು ಇದೆ ಅಲ್ವಾ, ಇದು ಏನಕ್ಕೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅದೆಲ್ಲ ನಾನು ಕಟ್ಟಿಂಗ್ ಮಾಡಬೇಕಾದ್ರೆ ಹೇಳಿದ್ದೆ. ಕೆಲವರಿಗೆ ವಿದೌಟ್ ಲೈನಿಂಗ್ ಬ್ಲೌಸು ಸ್ಟಿಚ್ ಮಾಡಬೇಕಾದ್ರೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಸೊ ಶೋಲ್ಡರ್ ಡ್ರಾಪ್ ಯಾಕೆ ಅಂತಂದರೆ ಶೋಲ್ಡರ್ ನೀವು ತುಂಬ ಚಿಕ್ಕದಾಗಿ ಇಡಬಾರ್ದು ಮತ್ತು ತುಂಬ ದೊಡ್ಡದಾಗಿಯೂ ಇಡಬಾರ್ದು, ಆವಾಗಲೇ ಶೋಲ್ಡರ್ ಡ್ರಾಪ್ ಆಗುತ್ತೆ. ತುಂಬ ದಪ್ಪ ಇರ್ತಾರೆ ಬಟ್ ಅವ್ರದ್ದು ಶೋಲ್ಡರ್ ಮಾತ್ರ ಇಷ್ಟು ಚಿಕ್ಕದಿರುತ್ತೆ. ದಪ್ಪ ಇರೋರಿಗೆ ಶೋಲ್ಡರ್ ಇಷ್ಟು ಚಿಕ್ಕದಿದ್ದರೆ ಶೋಲ್ಡರ್ ಡ್ರಾಪ್ ಆಗದಿರುತ್ತಾ, ಅದು ಏನು ಮಾಡೋದಕ್ಕೂ ಆಗಲ್ಲ. ಸೊ ಹಾಗಾಗಿ ಕರೆಕ್ಟಾಗಿ ನಾವು ಕಲ್ತ್ಕೊಂಡು ಸ್ಟಿಚಸ್ಗಳನ್ನು ಕಲಿಬೇಕಾಗುತ್ತೆ. ಸೊ ಈ ಥರ ನಾವು ಎರಡೂ ಸೈಡು ಕೂಡ ಡಬಲ್ ಸ್ಟಿಚಸನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ನಂತರ ನಾವು ಸ್ಲೀವ್ಸನ್ನು ಒಂದು ಅಟ್ಯಾಚ್ ಮಾಡೋದಕ್ಕಿರೋದು ನೋಡಿ ಈ ಥರ ಆಗುತ್ತೆ. ಡಬಲ್ ಸ್ಟಿಚಸ್ ಆದ ನಂತರ ಇವಾಗ ಸ್ಲೀವ್ಸ್ ಅಟ್ಯಾಚು. ಸ್ಲೀವ್ಸ್ ಕೂಡ ಹಾಗೆಯೇ ಯಾವ ಸೈಡಿಗೆ ಅಂತೇಳಿ ಮೊದಲೇ ಬರೆದಿಟ್ಕೊಂಡ್ರೆ ಆಮೇಲೆ ನಿಮಗೇನು ಕಷ್ಟ ಆಗಲ್ಲ. ನೀವು ಕಟ್ಟಿಂಗ್ ಅನ್ನುವಂಥದ್ದು ಕರೆಕ್ಟಾಗಿ ಮಾಡಿದರೆ ಕಚ್ ಹೊಡೆದಲ್ಲಿ ಕರೆಕ್ಟಾಗಿ ಬರುತ್ತೆ. ಕೆಲವೊಬ್ಬರಿಗೆ ಕರೆಕ್ಟಾಗಿ ಬರಲ್ಲ, ಇಲ್ಲಿ ಎಂಡಿಗೆ ಇಟ್ಟಾಗಲೇ ಕರೆಕ್ಟಾಗಿ ಬರಲ್ಲ, ಬಟ್ ನನಗಂತೂ ಕರೆಕ್ಟಾಗಿ ಬಂದಿದೆ. ಮತ್ತು ಆರ್ಮ್ ಹೋಲ್ ಕೂಡ ಅಷ್ಟೇ ಕರೆಕ್ಟಾಗಿ ಕೂತಿದೆ. ಸ್ವಲ್ಪ 1/4 ಇಂಚಿನಷ್ಟು ಆಚೆ ಈಚೆ ಆದರೆ ಏನು ತೊಂದರೆ ಇಲ್ಲ, ಅದಕ್ಕೇನು ಭಯ ಪಡ್ಕೊಳ್ಬೇಡಿ. ತುಂಬ 1/2 ಇಂಚಿನಷ್ಟೆಲ್ಲ ಅಲ್ಲಿ ಏನು ಆರ್ಮ್ ಹೋಲ್ ಹತ್ರ ವೇರಿಯೇಷನ್ ಬರಬಾರ್ದು. ನಂದು ಆ ಥರ ಇಷ್ಟರವರೆಗೆ ಬಂದೇ ಇಲ್ಲ, ಕರೆಕ್ಟಾಗಿ ಬಂದಿದೆ ನಂದು ಆರ್ಮ್ ಹೋಲ್ ಹತ್ರ. ಸೊ ಹಾಗದ ಕಾರಣ ನಾನು ಹೇಳ್ತಾ ಇದ್ದೀನಿ, ಯಾರನ್ನಾದರೂ ಒಬ್ಬರನ್ನು ಫಾಲೋ ಮಾಡಿ ಆವಾಗ ನಿಮಗೆ ನೀಟಾಗಿ ಬರುತ್ತೆ. ಇಲ್ಲಿಯೂ ಕೂಡ ಅಷ್ಟೇ 1/2 ಇಂಚಿಗೆ ನೀವು ಸ್ಲೀವ್ಸ್ ಇಲ್ಲಿ ಜಾಯಿಂಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಏನು ಅಂತಂದರೆ ಡಬಲ್ ಸ್ಟಿಚಸನ್ನು ಹಾಕೋಬೇಕು. ಒಂದು ಸ್ಟಿಚ್ ಹಾಕಿ ಆದ ನಂತರ ಶೋಲ್ಡರ್ ಕರೆಕ್ಟ್ ಇದೆಯಾ ಅಂತ ನೋಡಿಕೊಂಡು ಮತ್ತೆ ನಿಮಗೆ ಶೋಲ್ಡರ್ ಕಡಿಮೆ ಹೆಚ್ಚು ಬಂದರೆ ನೀವು ಅಲ್ಲಿ ಸ್ಟಿಚಸನ್ನು ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ತುಂಬ ಎಳೆದು ಸ್ಟಿಚಸ್ಗಳನ್ನು ಮಾಡಬಾರ್ದು. ಈ ಸ್ಲೀವ್ಸು ಏನು ಜಾಯಿಂಟ್ ಹತ್ರ ನೋಡಿ ಕರೆಕ್ಟಾಗಿ ನಂದು ಶೋಲ್ಡರಿಗೇ ಬಂದಿದೆ ನೋಡಿ, ಆ ಮಿಡಲ್ ಪಾಯಿಂಟ್ ಕರೆಕ್ಟಾಗಿ ಬರುತ್ತೆ. ಕೆಲವೊಬ್ಬರು ಇಲ್ಲಿಂದನೇ ಸ್ಟಿಚ್ ಮಾಡ್ಕೋತಾರೆ, ಬಟ್ ನಂಗೆ ಕರೆಕ್ಟಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಥರ ಸ್ಟಿಚಸನ್ನು ಮಾಡ್ಕೊಳ್ತೇನೆ. ಎರಡೂ ಸೈಡ್ ಕೂಡ ನೀವು ಸ್ಲೀವ್ಸನ್ನು ಜಾಯಿಂಟ್ ಮಾಡ್ಕೊಳ್ಬೇಕು. ಸ್ಲೀವ್ಸ್ ಜಾಯಿಂಟ್ ಆದ ನಂತರ ಇನ್ನು ಸೈಡ್ ಫಿಟ್ಟಿಂಗ್ ಒಂದು ಬಾಕಿ ಅಷ್ಟೇ, ಬೇರೆಲ್ಲ ಆಯಿತು. ಸೊ ನೋಡಿ, ನಿಮಗೆ ವೀಡಿಯೋದಲ್ಲಿ ನೋಡಿದಾಗ ಅಯ್ಯೋ 1/2 ಅವರಲ್ಲಿ ಹೊಲಿಬೋದಲ್ಲ ಅಂತ ಅನಿಸ್ಬಿಡುತ್ತೆ, ಬಟ್ ಹೊಲಿಯೋದು ಎಷ್ಟು ಕಷ್ಟ. ಇದು ನಾನು ಸ್ಪೀಡಾಗಿ ವೀಡಿಯೋಗಳನ್ನು ಇಟ್ಟಿರೋದಷ್ಟೇ. ಹೊಲಿಯೋರಿಗೆ ಈಸಿ ಆಗುತ್ತೆ ನೋಡಿ, ಕರೆಕ್ಟಾಗಿ ಬಂದಿದೆ ನೋಡಿ. ಕಟ್ಟಿಂಗ್ ನೀವು ಕರೆಕ್ಟಾಗಿ ಮಾಡಿದರೆ ಕರೆಕ್ಟಾಗಿ ಸ್ಲೀವ್ಸ್ ಕೂಡ ಕೂರುತ್ತೆ, ಬಾಡಿ ಪಾರ್ಟಲ್ಲೂ ಕೂಡ ಕರೆಕ್ಟಾಗಿ ನಿಮ್ಗೆ ಈ ಥರ ಬರುತ್ತೆ. ಆಮೇಲೆ ಫಿಟ್ಟಿಂಗ್ ಕೂಡ ಅಷ್ಟೇ, ನೀವು ಕರೆಕ್ಟಾಗಿ ಫಿಟ್ಟಿಂಗ್ ಮಾಡಿದಾಗಲೇ ಆರ್ಮ್ ಹೋಲ್ ಕರೆಕ್ಟ್ ಶೇಪಲ್ಲಿ ಅಲ್ಲಿ ಕೂರುತ್ತೆ. ಅದು ಒಂದೇ ರೀತಿ ಇರಬೇಕು, ಸ್ವಲ್ಪ ಆಚೆ ಈಚೆ ಇರಬಾರ್ದು. 1/4 ಇಂಚ್ ಆಚೆ ಈಚೆ ಇದ್ದರೆ ತೊಂದರೆ ಇಲ್ಲ, ಕೆಲವ್ರದ್ದೆಲ್ಲ ತುಂಬ ಡಿಫ್ರೆನ್ಸ್ ಇರುತ್ತೆ. ಆವಾಗ ನಿಮ್ಗೇನಾಗುತ್ತೆ ಅಂತಂದರೆ ಆರ್ಮ್ ಹೋಲ್ ಹತ್ರ ಕೆಲವೊಬ್ಬರಿಗೆ ಕೈ ಎತ್ತದಾಗೆಲ್ಲ ಏನು ಹೇಳ್ದಂಗೆ ಆಗೋದು, ಈ ಥರ ಎಲ್ಲ ಪ್ರಾಬ್ಲಮ್ಸ್ಗಳು ಬರುತ್ತೆ. ಸೊ ಇದಕ್ಕೆ ನೀವು ಡಬಲ್ ಸ್ಟಿಚಸನ್ನು ಮಾಡ್ಕೊಳ್ಬೇಕು, ಓಕೆನಾ. ಎರಡೂ ಸೈಡು ಸ್ಲೀವ್ಸ್ಗೂ ಕೂಡ ಡಬಲ್ ಸ್ಟಿಚಸನ್ನು ಮಾಡಿಕೊಂಡ್ರೆ ಆಯಿತು. ನಾವು ಕರೆಕ್ಟಾಗಿ ಪರ್ಫೆಕ್ಟಾಗಿ ಫಸ್ಟಿಂದನೇ ಹೊಲಿತಾ ಹೋದರೆ ನಮಗೆ ಏನು ತೊಂದರೆಗಳು ಬರಲ್ಲ. ಸೊ ಕರೆಕ್ಟಾಗಿ ನೋಡಿಕೊಂಡು ಬಟ್ಟೆ ಹಿಂದ್ಗಡೆ ಯಾವ ರೀತಿಯಾಗಿದೆ ಅಂತ ನೋಡಿಕೊಂಡು, ಇಲ್ಲಾಂದರೆ ಮೇಲ್ಮೇಲೆ ಸ್ಟಿಚ್ ಬಂದರೆ ಮತ್ತೆ ಸ್ಟಿಚ್ ರಿಮೂವ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹಾಗೆ ಈಗಿನ್ನು ಫಿಟ್ಟಿಂಗ್ ನಾನಿಲ್ಲಿ ಮಾರ್ಕಿಂಗ್ ಮಾಡಿ ಇಟ್ಕೊಂಡಿದ್ದೇನೆ, ಅವ್ರದ್ದು ಬ್ಲೌಸನ್ನು ಮೆಷರ್ಮೆಂಟ್ಗಳನ್ನೆಲ್ಲ ಇಟ್ಕೊಂಡು. ಸೊ ನೀವು ಕರೆಕ್ಟಾಗಿ ನೋಡಿಕೊಂಡು ಈ ಥರ ಸೈಡ್ ಫಿಟ್ಟಿಂಗನ್ನು ಮಾಡಬೇಕು. ಸ್ಲೀವ್ಸ್ ಕೂಡ ಅಷ್ಟೇ ಕರೆಕ್ಟಾಗಿ ಜಾಯಿಂಟ್ ಮಾಡಬೇಕು. ಫಿಟ್ಟಿಂಗ್ ಮಾಡಬೇಕಾದ್ರೆ ಕರೆಕ್ಟಾಗಿ ಇಳಿದ್ಬಿಟ್ಟು ಕರೆಕ್ಟಾಗಿ ಸ್ಟಿಚಸನ್ನು ಮಾಡಬೇಕು. ಮತ್ತು ಇಲ್ಲಿ ಈ ಥರ ಮಾರ್ಕಿಂಗನ್ನು ಮಾಡ್ಕೊಳ್ಳಿ, ಮಾರ್ಕಿಂಗ್ ಮೇಲೇ ಮತ್ತೆ ನಾವು ಸ್ಟಿಚಸನ್ನು ಮಾಡ್ಬೋದು. ಸ್ಲೀವ್ಸ್ ಹತ್ರ ಬಂದಾಗ ಸ್ವಲ್ಪ ಕ್ರಾಸ್ ಆಗಿ ಬರಬೇಕು ಸ್ಲೀವ್ಸು ಇಲ್ಲಿ.
ಸ್ವಲ್ಪ ಕ್ರಾಸು, ಅಲ್ಲಿ ಸ್ಟ್ರೈಟು. ಓಕೆನಾ? ಈ ಥರ ಇಟ್ಕೊಂಡು ಇಲ್ಲಿ ಒಂದು ಫಿಟ್ಟಿಂಗನ್ನು ಮಾಡಿದರೆ ಆಯಿತು. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೇನೆ. ಸೊ ಏನೇ ಕ್ವೆಶನ್ಸ್ ಕಮೆಂಟ್ಸ್ ಮಾಡ್ಬೋದು, ಕಮೆಂಟ್ಸ್ ಮಾಡಿ, ಆವಾಗ ನಂಗೆ ಗೊತ್ತಾಗುತ್ತೆ ನೀವು ವೀಡಿಯೋಗಳನ್ನೆಲ್ಲ ನೋಡಿದ್ದೀರಾ ಅಂತ. ಏನಾದರೂ ಒಂದು ಕಮೆಂಟ್ ಮಾಡಿ, ನಂಗೆ ತುಂಬ ಖುಷಿಯಾಗುತ್ತೆ. ಹಾಯ್ ಅಂತಾದರೂ ಕಮೆಂಟ್ ಮಾಡಿ, ತುಂಬ ಖುಷಿಯಾಗುತ್ತೆ. ಸೊ ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೇನೆ. ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.